ಸರ್ ನಿಂತ್ಕೊಳ್ಳಿ ಸರ್, ಏನು ನಿಮ್ಮ ಹೆಸರು? ಬಾಲಮೋಹನ್. ಸರ್ ನಿಮ್ಮ ಹೆಸರು? ಚಂದ್ರಮೌಳಿ. ಕ್ಯಾಮ್ರಾ ಆ ಕಡೆ ಬಂತು. ಏನ್ ಸಮಾಚಾರ ಏನಿದು? ಸಮಾಚಾರ ಏನು ಗೊತ್ತಾ, ಇದು ಸಮಾಚಾರ ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್. ಈ ಪ್ರಾಬ್ಲಮ್ ಒಳಗಡೆ ನಾವು ದೇಶದ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ ಸರ್ ಇವಾಗ. ಇದರಿಂದ ಪ್ರಾಬ್ಲಮ್ ಆಗುತ್ತಾ ಅಥವಾ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ನಿಮಗೇನು ಅನ್ಸುತ್ತೆ ಸರ್? ಸಾಲ್ವ್ ಆಗುತ್ತೆ. ಯಾಕೆ ಸಾಲ್ವ್ ಆಗುತ್ತೆ? 2 ಸಾಲ ಖರ್ಚು ಮಾಡೋಂಗಿರಲ್ಲ, ಒಂದೇ ಸಾಲ ಖರ್ಚಾಗುತ್ತೆ. 2 ಸಾಲ ಲಂಚ ಕೊಡೋಂಗಿಲ್ಲ, ಒಂದೇ ಸಾಲ ಲಂಚ ಕೊಡ್ತೀವಿ. 2 ಸಲ ಅವ್ರು ಖರ್ಚು ಮಾಡೋಂಗಿಲ್ಲ, ದುಡ್ಡು ಒಂದೇ ಸಲ ಖರ್ಚು ಮಾಡ್ತಾರೆ. ಅದೆಲ್ಲ ಅನುಕೂಲ ಅಲ್ಲ. ಎಲ್ಲ ಅನುಕೂಲ. ಇದು ಖರ್ಚು ಮಾಡೋದು, ಇದನ್ನು ಉಳಿಸಿ ಅವರೇ ಹೊಡ್ಕೊಂಬೋದೇನೋ? ಸಾಧ್ಯವಾಗಲ್ಲ. ಒಂದೇ ಸಲ ತಾನೇ ಅವರು ಆಗೋದು, ಉಳಿಯೋಕ್ಕೆ ಚಾನ್ಸ್ ಇರಲ್ಲ. ಎಲ್ಲ ಒಂದೇ ಸಲ ಆಗೋದಲ್ವಾ? ಹೌದು. ಹಂಗಾಗಿ ಯಾವುದೇ ರೀತಿ ಚಾನ್ಸ್ ಇರಲ್ಲ. ಚಾನ್ಸ್ ಇರಲ್ಲ. ಹೊಡೆದ್ರೆ ಒಂದ್ಸಲ ಹೊಡಿಬೇಕಷ್ಟೇ. ಎರಡನೇದು ಬರ್ತಾ ಬರ್ತಾ ಅದು ಹೋಗುತ್ತೆ. ಗೌರ್ಮೆಂಟ್ಗೆ ಯಾವಾಗ ಒಂದೇ ಸಲ ಎಲೆಕ್ಷನ್ ಆಗುತ್ತೋ ಲಂಚ ಕೊಡೋದು ಅನ್ನೋದು, ದುಡ್ಡು ಕೊಡೋದು ಹೋಗುತ್ತೆ. ಜನಗಳಿಗೆ ಒಂದೇ ಸಲ ಕನ್ಫ್ಯೂಸ್ ಆಗಲ್ಲ, ಯಾರಿಗೊಬ್ರು ಹಾಕ್ಬೇಕನ್ನೋದು ಕರೆಕ್ಟಾಗಿ ಆಗ್ತಾ ಬರ್ತಾರೆ. ಸೊ ಹಂಗಾದ್ರೆ ಈಗ ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈಗಿರೋ 2 ಎಲೆಕ್ಷನ್ ಪ್ರಾಬ್ಲಮ್ ಅಂತೀರಾ? ಹೌದು. ಓಕೆ ಸರ್, ನಿಮ್ಮ ಪ್ರಕಾರ ಸರ್? 2 ಎಲೆಕ್ಷನ್ ಅಂದರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸು ದೇಶಕ್ಕೆ. ಆ ಕೋಟ್ಯಾಂತರ ರೂಪಾಯಿನ ಒಳ್ಳೆತನಕ್ಕೆ ಉಪಯೋಗ ಮಾಡ್ಬೋದಲ್ವ? 2 ಸಲ ಏನಕ್ಕೆ ಮಾಡಬೇಕು? ಒಂದೇ ಟೈಮ್ಗೆ ಮಾಡಿದರೆ ಸಮಯನೇ ಉಳೀತದೆ, ಎಷ್ಟೋ ಖರ್ಚು ಉಳೀತದೆ, ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಸೊ ಇದರಿಂದ ಅನುಕೂಲ ಅಂತೀರಾ? ಸೊ 2 ಪ್ರಾಬ್ಲಮ್ ಇಲ್ಲಿ ಒಂದೇ ಸೊಲ್ಯೂಷನ್ ಅಂತೀರಾ? 100%. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಂತ್ಕೊಳ್ಳಿ ಸರ್, ಏನು ನಿಮ್ಮ ಹೆಸರು? ಬಾಲಮೋಹನ್. ಸರ್ ನಿಮ್ಮ ಹೆಸರು? ಚಂದ್ರಮೌಳಿ. ಕ್ಯಾಮ್ರಾ ಆ ಕಡೆ ಬಂತು. ಏನ್ ಸಮಾಚಾರ ಏನಿದು? ಸಮಾಚಾರ ಏನು ಗೊತ್ತಾ, ಇದು ಸಮಾಚಾರ ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ ಅಂತ. ಈ ಪ್ರಾಬ್ಲಮ್ ಒಳಗಡೆ ನಾವು ದೇಶದ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ ಸರ್ ಇವಾಗ. ಇದರಿಂದ ಪ್ರಾಬ್ಲಮ್ ಆಗುತ್ತಾ ಅಥವಾ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ನಿಮಗೇನು ಅನ್ಸುತ್ತೆ ಸರ್? ಸಾಲ್ವ್ ಆಗುತ್ತೆ. ಯಾಕೆ ಸಾಲ್ವ್ ಆಗುತ್ತೆ? 2 ಸಾಲ ಖರ್ಚು ಮಾಡೋಂಗಿರಲ್ಲ, ಒಂದೇ ಸಾಲ ಖರ್ಚಾಗುತ್ತೆ. 2 ಸಾಲ ಲಂಚ ಕೊಡೋಂಗಿಲ್ಲ, ಒಂದೇ ಸಾಲ ಲಂಚ ಕೊಡ್ತೀವಿ. 2 ಸಲ ಅವ್ರು ಖರ್ಚು ಮಾಡೋಂಗಿಲ್ಲ, ದುಡ್ಡು ಒಂದೇ ಸಲ ಖರ್ಚು ಮಾಡ್ತಾರೆ. ಅದೆಲ್ಲ ಅನುಕೂಲ ಅಲ್ಲ. ಎಲ್ಲ ಅನುಕೂಲ. ಇದು ಖರ್ಚು ಮಾಡೋದು, ಇದನ್ನು ಉಳಿಸಿ ಅವರೇ ಹೊಡ್ಕೊಂಬೋದೇನೋ? ಸಾಧ್ಯವಾಗಲ್ಲ. ಒಂದೇ ಸಲ ತಾನೇ ಅವರು ಆಗೋದು, ಉಳಿಯೋಕ್ಕೆ ಚಾನ್ಸ್ ಇರಲ್ಲ. ಎಲ್ಲ ಒಂದೇ ಸಲ ಆಗೋದಲ್ವಾ? ಹೌದು. ಹಂಗಾಗಿ ಯಾವುದೇ ರೀತಿ ಚಾನ್ಸ್ ಇರಲ್ಲ. ಹೊಡೆದ್ರೆ ಒಂದ್ಸಲ ಹೊಡಿಬೇಕಷ್ಟೇ. ಎರಡನೇದು ಬರ್ತಾ ಬರ್ತಾ ಅದು ಹೋಗುತ್ತೆ. ಗೌರ್ಮೆಂಟ್ಗೆ ಯಾವಾಗ ಒಂದೇ ಸಲ ಎಲೆಕ್ಷನ್ ಆಗುತ್ತೋ ಲಂಚ ಕೊಡೋದು ಅನ್ನೋದು, ದುಡ್ಡು ಕೊಡೋದು ಹೋಗುತ್ತೆ. ಜನಗಳಿಗೆ ಒಂದೇ ಸಲ ಕನ್ಫ್ಯೂಸ್ ಆಗಲ್ಲ, ಯಾರಿಗೊಬ್ರು ಹಾಕ್ಬೇಕನ್ನೋದು ಕರೆಕ್ಟಾಗಿ ಆಗ್ತಾ ಬರ್ತಾರೆ. ಸೊ ಹಂಗಾದ್ರೆ ಈಗ ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈಗಿರೋ 2 ಎಲೆಕ್ಷನ್ ಪ್ರಾಬ್ಲಮ್ ಅಂತೀರಾ? ಹೌದು. ಓಕೆ ಸರ್, ನಿಮ್ಮ ಪ್ರಕಾರ ಸರ್? 2 ಎಲೆಕ್ಷನ್ ಅಂದರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸು ದೇಶಕ್ಕೆ. ಆ ಕೋಟ್ಯಾಂತರ ರೂಪಾಯಿನ ಒಳ್ಳೆತನಕ್ಕೆ ಉಪಯೋಗ ಮಾಡ್ಬೋದಲ್ವ? 2 ಸಲ ಏನಕ್ಕೆ ಮಾಡಬೇಕು? ಒಂದೇ ಟೈಮ್ಗೆ ಮಾಡಿದರೆ ಸಮಯನೇ ಉಳೀತದೆ, ಎಷ್ಟೋ ಖರ್ಚು ಉಳೀತದೆ, ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಸೊ ಇದರಿಂದ ಅನುಕೂಲ ಅಂತೀರಾ? ಸೊ 2 ಪ್ರಾಬ್ಲಮ್ ಇಲ್ಲಿ ಒಂದೇ ಸೊಲ್ಯೂಷನ್ ಅಂತೀರಾ? 100%. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಂತ್ಕೊಳ್ಳಿ ಸರ್, ಏನು ನಿಮ್ಮ ಹೆಸರು? ಬಾಲಮೋಹನ್. ಸರ್ ನಿಮ್ಮ ಹೆಸರು? ಚಂದ್ರಮೌಳಿ. ಕ್ಯಾಮ್ರಾ ಆ ಕಡೆ ಬಂತು. ಏನ್ ಸಮಾಚಾರ ಏನಿದು? ಸಮಾಚಾರ ಏನು ಗೊತ್ತಾ, ಇದು ಸಮಾಚಾರ ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ ಅಂತ. ಈ ಪ್ರಾಬ್ಲಮ್ ಒಳಗಡೆ ನಾವು ದೇಶದ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ ಸರ್ ಇವಾಗ. ಇದರಿಂದ ಪ್ರಾಬ್ಲಮ್ ಆಗುತ್ತಾ ಅಥವಾ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ನಿಮಗೇನು ಅನ್ಸುತ್ತೆ ಸರ್? ಸಾಲ್ವ್ ಆಗುತ್ತೆ. ಯಾಕೆ ಸಾಲ್ವ್ ಆಗುತ್ತೆ? 2 ಸಾಲ ಖರ್ಚು ಮಾಡೋಂಗಿರಲ್ಲ, ಒಂದೇ ಸಾಲ ಖರ್ಚಾಗುತ್ತೆ. 2 ಸಾಲ ಲಂಚ ಕೊಡೋಂಗಿಲ್ಲ, ಒಂದೇ ಸಾಲ ಲಂಚ ಕೊಡ್ತೀವಿ. 2 ಸಲ ಅವ್ರು ಖರ್ಚು ಮಾಡೋಂಗಿಲ್ಲ, ದುಡ್ಡು ಒಂದೇ ಸಲ ಖರ್ಚು ಮಾಡ್ತಾರೆ. ಅದೆಲ್ಲ ಅನುಕೂಲ ಅಲ್ಲ. ಎಲ್ಲ ಅನುಕೂಲ. ಇದು ಖರ್ಚು ಮಾಡೋದು, ಇದನ್ನು ಉಳಿಸಿ ಅವರೇ ಹೊಡ್ಕೊಂಬೋದೇನೋ? ಸಾಧ್ಯವಾಗಲ್ಲ. ಒಂದೇ ಸಲ ತಾನೇ ಅವರು ಆಗೋದು, ಉಳಿಯೋಕ್ಕೆ ಚಾನ್ಸ್ ಇರಲ್ಲ. ಎಲ್ಲ ಒಂದೇ ಸಲ ಆಗೋದಲ್ವಾ? ಹೌದು. ಹಂಗಾಗಿ ಯಾವುದೇ ರೀತಿ ಚಾನ್ಸ್ ಇರಲ್ಲ. ಹೊಡೆದ್ರೆ ಒಂದ್ಸಲ ಹೊಡಿಬೇಕಷ್ಟೇ. ಎರಡನೇದು ಬರ್ತಾ ಬರ್ತಾ ಅದು ಹೋಗುತ್ತೆ. ಗೌರ್ಮೆಂಟ್ಗೆ ಯಾವಾಗ ಒಂದೇ ಸಲ ಎಲೆಕ್ಷನ್ ಆಗುತ್ತೋ ಲಂಚ ಕೊಡೋದು ಅನ್ನೋದು, ದುಡ್ಡು ಕೊಡೋದು ಹೋಗುತ್ತೆ. ಜನಗಳಿಗೆ ಒಂದೇ ಸಲ ಕನ್ಫ್ಯೂಸ್ ಆಗಲ್ಲ, ಯಾರಿಗೊಬ್ರು ಹಾಕ್ಬೇಕನ್ನೋದು ಕರೆಕ್ಟಾಗಿ ಆಗ್ತಾ ಬರ್ತಾರೆ. ಸೊ ಹಂಗಾದ್ರೆ ಈಗ ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈಗಿರೋ 2 ಎಲೆಕ್ಷನ್ ಪ್ರಾಬ್ಲಮ್ ಅಂತೀರಾ? ಹೌದು. ಓಕೆ ಸರ್, ನಿಮ್ಮ ಪ್ರಕಾರ ಸರ್? 2 ಎಲೆಕ್ಷನ್ ಅಂದರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸು ದೇಶಕ್ಕೆ. ಆ ಕೋಟ್ಯಾಂತರ ರೂಪಾಯಿನ
ಒಳ್ಳೆತನಕ್ಕೆ ಉಪಯೋಗ ಮಾಡ್ಬೋದಲ್ವ ಹಾಂ ಎರಡೆರಡು ಸಲ ಏನಕ್ಕೆ ಮಾಡಬೇಕು ಒಂದೇ ಟೈಮಿಗೆ ಮಾಡಿದರೆ ಸಮಯನೇ ಉಳೀತದೆ ಎಷ್ಟೋ ಖರ್ಚು ಉಳೀತದೆ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಸೊ ಇದರಿಂದ ಅನುಕೂಲ ಅಂತೀರಾ. ಸೊ ಎರಡೇ ಪ್ರಾಬ್ಲಮ್ ಇಲ್ಲಿ ಒಂದೇ ಸೊಲ್ಯೂಷನ್ ಅಂತೀರಾ. 100%. ಓಕೆ 100%. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಂತ್ಕೊಳ್ಳಿ ಸರ್, ಏನು ನಿಮ್ಮ ಹೆಸರು? ಬಾಲಮೋಹನ್. ಸರ್ ನಿಮ್ಮ ಹೆಸರು? ಚಂದ್ರಮೌಳಿ. ಕ್ಯಾಮ್ರಾ ಆ ಕಡೆ ಬಂತು. ಏನಿದು ಸಮಾಚಾರ ಏನು ಗೊತ್ತಾ, ಇದು ಸಮಾಚಾರ ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ ಅಂತ. ಈ ಪ್ರಾಬ್ಲಮ್ ಒಳಗಡೆ ನಾವು ದೇಶದ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ ಸರ್ ಇವಾಗ. ಇದರಿಂದ ಪ್ರಾಬ್ಲಮ್ ಆಗುತ್ತಾ ಅಥವಾ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ನಿಮಗೇನು ಅನ್ಸುತ್ತೆ ಸರ್? ಸಾಲ್ವ್ ಆಗುತ್ತೆ. ಯಾಕೆ ಸಾಲ್ವ್ ಆಗುತ್ತೆ? 2 ಸಾಲ ಖರ್ಚು ಮಾಡೋಂಗಿರಲ್ಲ, ಒಂದೇ ಸಲ ಖರ್ಚಾಗುತ್ತೆ. 2 ಸಾಲ ಲಂಚ ಕೊಡೋಂಗಿಲ್ಲ, ಒಂದೇ ಸಾಲ ಲಂಚ ಕೊಡ್ತೀವಿ. 2 ಸಲ ಅವ್ರು ಖರ್ಚು ಮಾಡೋಂಗಿಲ್ಲ ದುಡ್ಡು, ಒಂದೇ ಸಲ ಖರ್ಚು ಮಾಡ್ತಾರೆ. ಅದೆಲ್ಲ ಅನುಕೂಲ ಅಲ್ಲ. ಎಲ್ಲ ಅನುಕೂಲ. ಸೊ ಇದು ಖರ್ಚು ಮಾಡೋದು ಇದನ್ನು ಉಳಿಸಿ ಅವರೇ ಹೊಡ್ಕೊಂಬೋದೇನೋ? ಹಾಂ, ಸಾಧ್ಯವಾಗಲ್ಲ. ಒಂದೇ ಸಲ ತಾನೇ ಅವರು ಆಗೋದು, ಉಳಿಯೋಕ್ಕೆ ಚಾನ್ಸ್ ಇರಲ್ಲ. ಸೊ ಎಲ್ಲ ಒಂದೇ ಸಲ ಆಗೋದಲ್ವಾ? ಹೌದು. ಹಾಗಾಗಿ ಯಾವುದೇ ರೀತಿ ಚಾನ್ಸ್ ಇರಲ್ಲ. ಹೊಡೆದ್ರೆ ಒಂದ್ಸಲ ಹೊಡಿಬೇಕಷ್ಟೇ. ಎರಡನೇದು ಬರ್ತಾ ಅದು ಹೋಗುತ್ತೆ. ಗೌರ್ಮೆಂಟ್ಗೆ ಯಾವಾಗ ಒಂದೇ ಸಲ ಎಲೆಕ್ಷನ್ ಆಗುತ್ತೋ ಲಂಚ ಕೊಡೋದು ಅನ್ನೋದು, ದುಡ್ಡು ಕೊಡೋದು ಹೋಗುತ್ತೆ. ಜನಗಳಿಗೆ ಒಂದೇ ಸಲ ಕನ್ಫ್ಯೂಸ್ ಆಗಲ್ಲ, ಯಾರಿಗೊಬ್ರು ಹಾಕ್ಬೇಕನ್ನೋದು ಕರೆಕ್ಟಾಗಿ ಆಗ್ತಾ ಬರ್ತಾರೆ. ಸೊ ಹಂಗಾದ್ರೆ ಈಗ ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈಗಿರೋ 2 ಎಲೆಕ್ಷನ್ನೇ ಪ್ರಾಬ್ಲಮ್ ಅಂತೀರಾ? ಹೌದು. ಓಕೆ ಸರ್, ನಿಮ್ಮ ಪ್ರಕಾರ ಸರ್? 2 ಎಲೆಕ್ಷನ್ ಅಂದರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸು ದೇಶಕ್ಕೆ. ಹಾಂ ಆ ಕೋಟ್ಯಾಂತರ ರೂಪಾಯಿನ ಒಳ್ಳೆತನಕ್ಕೆ ಉಪಯೋಗ ಮಾಡ್ಬೋದಲ್ವ ಹಾಂ ಎರಡೆರಡು ಸಲ ಏನಕ್ಕೆ ಮಾಡಬೇಕು ಒಂದೇ ಟೈಮಿಗೆ ಮಾಡಿದರೆ ಸಮಯನೇ ಉಳೀತದೆ ಎಷ್ಟೋ ಖರ್ಚು ಉಳೀತದೆ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಸೊ ಇದರಿಂದ ಅನುಕೂಲ ಅಂತೀರಾ. ಸೊ ಎರಡೇ ಪ್ರಾಬ್ಲಮ್ ಇಲ್ಲಿ ಒಂದೇ ಸೊಲ್ಯೂಷನ್ ಅಂತೀರಾ. 100%. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಂತ್ಕೊಳ್ಳಿ ಸರ್, ಏನು ನಿಮ್ಮ ಹೆಸರು? ಬಾಲಮೋಹನ್. ಸರ್ ನಿಮ್ಮ ಹೆಸರು? ಚಂದ್ರಮೌಳಿ. ಕ್ಯಾಮ್ರಾ ಆ ಕಡೆ ಬಂತು. ಏನಿದು ಸಮಾಚಾರ ಏನು ಗೊತ್ತಾ, ಇದು ಸಮಾಚಾರ ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ ಅಂತ. ಈ ಪ್ರಾಬ್ಲಮ್ ಒಳಗಡೆ ನಾವು ದೇಶದ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ ಸರ್ ಇವಾಗ. ಇದರಿಂದ ಪ್ರಾಬ್ಲಮ್ ಆಗುತ್ತಾ ಅಥವಾ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ನಿಮಗೇನು ಅನ್ಸುತ್ತೆ ಸರ್? ಸಾಲ್ವ್ ಆಗುತ್ತೆ. ಯಾಕೆ ಸಾಲ್ವ್ ಆಗುತ್ತೆ? 2 ಸಾಲ ಖರ್ಚು ಮಾಡೋಂಗಿರಲ್ಲ, ಒಂದೇ ಸಲ ಖರ್ಚಾಗುತ್ತೆ. 2 ಸಾಲ ಲಂಚ ಕೊಡೋಂಗಿಲ್ಲ, ಒಂದೇ ಸಾಲ ಲಂಚ ಕೊಡ್ತೀವಿ. 2 ಸಲ ಅವ್ರು ಖರ್ಚು ಮಾಡೋಂಗಿಲ್ಲ ದುಡ್ಡು, ಒಂದೇ ಸಲ ಖರ್ಚು ಮಾಡ್ತಾರೆ. ಅದೆಲ್ಲ ಅನುಕೂಲ ಅಲ್ಲ. ಎಲ್ಲ ಅನುಕೂಲ. ಸೊ ಇದು ಖರ್ಚು ಮಾಡೋದು ಇದನ್ನು ಉಳಿಸಿ ಅವರೇ ಹೊಡ್ಕೊಂಬೋದೇನೋ? ಹಾಂ, ಸಾಧ್ಯವಾಗಲ್ಲ. ಒಂದೇ ಸಲ ತಾನೇ ಅವರು ಆಗೋದು, ಉಳಿಯೋಕ್ಕೆ ಚಾನ್ಸ್ ಇರಲ್ಲ. ಸೊ ಎಲ್ಲ ಒಂದೇ ಸಲ ಆಗೋದಲ್ವಾ? ಹೌದು. ಹಾಗಾಗಿ ಯಾವುದೇ ರೀತಿ ಚಾನ್ಸ್ ಇರಲ್ಲ. ಹೊಡೆದ್ರೆ ಒಂದ್ಸಲ ಹೊಡಿಬೇಕಷ್ಟೇ. ಎರಡನೇದು ಬರ್ತಾ ಅದು ಹೋಗುತ್ತೆ. ಗೌರ್ಮೆಂಟ್ಗೆ ಯಾವಾಗ ಒಂದೇ ಸಲ ಎಲೆಕ್ಷನ್ ಆಗುತ್ತೋ ಲಂಚ ಕೊಡೋದು ಅನ್ನೋದು, ದುಡ್ಡು ಕೊಡೋದು ಹೋಗುತ್ತೆ. ಜನಗಳಿಗೆ ಒಂದೇ ಸಲ ಕನ್ಫ್ಯೂಸ್ ಆಗಲ್ಲ, ಯಾರಿಗೊಬ್ರು ಹಾಕ್ಬೇಕನ್ನೋದು ಕರೆಕ್ಟಾಗಿ ಆಗ್ತಾ ಬರ್ತಾರೆ. ಸೊ ಹಂಗಾದ್ರೆ ಈಗ ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈಗಿರೋ 2 ಎಲೆಕ್ಷನ್ನೇ ಪ್ರಾಬ್ಲಮ್ ಅಂತೀರಾ? ಹೌದು. ಓಕೆ ಸರ್, ನಿಮ್ಮ ಪ್ರಕಾರ ಸರ್? 2 ಎಲೆಕ್ಷನ್ ಅಂದರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸು ದೇಶಕ್ಕೆ. ಹಾಂ ಆ ಕೋಟ್ಯಾಂತರ ರೂಪಾಯಿನ ಒಳ್ಳೆತನಕ್ಕೆ ಉಪಯೋಗ ಮಾಡ್ಬೋದಲ್ವ ಹಾಂ ಎರಡೆರಡು ಸಲ ಏನಕ್ಕೆ ಮಾಡಬೇಕು ಒಂದೇ ಟೈಮಿಗೆ ಮಾಡಿದರೆ ಸಮಯನೇ ಉಳೀತದೆ ಎಷ್ಟೋ ಖರ್ಚು ಉಳೀತದೆ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಸೊ ಇದರಿಂದ ಅನುಕೂಲ ಅಂತೀರಾ. ಸೊ ಎರಡೇ ಪ್ರಾಬ್ಲಮ್ ಇಲ್ಲಿ ಒಂದೇ ಸೊಲ್ಯೂಷನ್ ಅಂತೀರಾ. 100%. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಂತ್ಕೊಳ್ಳಿ ಸರ್, ಏನು ನಿಮ್ಮ ಹೆಸರು? ಬಾಲಮೋಹನ್. ಸರ್ ನಿಮ್ಮ ಹೆಸರು? ಚಂದ್ರಮೌಳಿ. ಕ್ಯಾಮ್ರಾ ಆ ಕಡೆ ಬಂತು. ಏನಿದು ಸಮಾಚಾರ ಏನು ಗೊತ್ತಾ, ಇದು ಸಮಾಚಾರ ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ ಅಂತ. ಈ ಪ್ರಾಬ್ಲಮ್ ಒಳಗಡೆ ನಾವು ದೇಶದ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ